ಧನಸ್ಸು ರಾಶಿ, ನಿಮ್ಮ ವಿಚಿತ್ರವಾದಂತಹ ನಡವಳಿಕೆಯಿಂದ ಯಾರು ಪ್ರೀತಿಪಾತ್ರರಾಗಿರ್ತಾರೆ, ತುಂಬ ಆತ್ಮೀಯರಾಗಿರ್ತಾರೆ, ಹತ್ತಿರದ ಬಂಧುಗಳಾಗಿರ್ತಾರೆ, ಮನೆಯವರೇ ಆಗಿರ್ತಾರೆ, ಅವರು ದೂರವಾಗ್ತಾರೆ. ಇದಕ್ಕೆ ಕಾರಣ ನಿಮ್ಮ ಮಾತು, ನಡೆಕೊಳ್ತಕ್ಕಂತಹ ರೀತಿ. ಕೇವಲ ವಯಸ್ಸಾಗ್ಬಿಟ್ರೆ ಪ್ರಯೋಜನ ಆಗೋದಿಲ್ಲ. ಆ ವಯಸ್ಸಿಗೆ ಅನುಗುಣವಾದಂತಹ ಅನುಭವವಾಗಬೇಕು. ಆ ಅನುಭವ ಜೀವನದ ಪರಿಪಾಠವನ್ನು ಕಲಿಸಿರಬೇಕು. ಆ ಪಾಠ ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ಮನಸ್ಸು, ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಪಕ್ವವಾಗ್ತಕ್ಕಂಥದ್ದು. ಆ ರೀತಿ ಪಕ್ವವಾದಂತಹ ವ್ಯಕ್ತಿಯಿಂದ ಯಾವುದಾದ್ರೂ ಮಾತು ಬಂದರೆ, ಅನುಭವದ ವಿಚಾರ ಬಂದರೆ, ಬೇರೆಯವರು ಖಂಡಿತವಾಗಿ ಅದನ್ನ ಅನುಸರಿಸ್ತಾರೆ. ಯಾವುದೇ ರೀತಿಯ ಅನುಭವ ಇರೋದಿಲ್ಲ. ತನ್ನ ಮನಸ್ಸಿಗೆ ಏನು ಬರುತ್ತೋ ಅದನ್ನು ಮಾತಾಡುವಂಥದ್ದು, ತನ್ನ ಮೂಗಿನ ನೇರಕ್ಕೆ ಯಾವುದು ಸರಿ ಅಂತ ಹೇಳಿ ಅನಿಸುತ್ತೋ ಅದನ್ನೇ ವಾದ ಮಾಡ್ತಕ್ಕಂಥದ್ದು. ಇದು ಸರ್ವಥೇಪಿ ಒಳ್ಳೆಯದಲ್ಲ ಅಂತ ಅರ್ಥ. ನಿಮ್ಮ ಕೆಲಸವನ್ನು ಕೆಲವರು ಪ್ರಶಂಸೆ ಮಾಡ್ತಾರೆ. ಯಾರು ಅಂತಂದರೆ ಇದೇ ರೀತಿಯಲ್ಲಿ ಅನುಮೋದನೆ ಮಾಡ್ತಕ್ಕಂಥವ್ರು, ಇದೇ ರೀತಿಯಲ್ಲಿ ನಡ್ಕೊಳ್ಳುವಂಥವ್ರು ಮಾತ್ರ. ಅವರಿಗೆ ಅದು ಹಿತ ಅಂತ ಹೇಳಿ ಅನಿಸುತ್ತೆ. ಒಂದೇ ರೀತಿಯ ವ್ಯಕ್ತಿಗಳು ಒಟ್ಟಿಗೆ ಸೇರಿದಾಗ ಆಗುವಂಥದ್ದಾಗುತ್ತೆ. ವೈಯಕ್ತಿಕ ಸ್ವಭಾವದಿಂದ ನಿಮಗೇ ಅವಮಾನ ಹೆಚ್ಚು ಹೊರತು ಬೇರೆಯವರಿಗಲ್ಲ. ಅದು ಪ್ರತಿಯೊಂದು ನಿಮಗೆ ಹಿಂದಿರುಗುತ್ತೆ. ನೀವೇನೋ ಒಂದು ಮಾತಾಡ್ಬೋದು, 10 ಜನ 10 ಮಾತನ್ನಾಡಿದಾಗ ಅದನ್ನು ಅರಗಿಸ್ಕೊಳ್ತಕ್ಕಂತಹ ಶಕ್ತಿ ನಿಮಗಿರಬೇಕಲ್ಲ. ಆಗ ಕಣ್ಣೀರು ಹಾಕ್ತಕ್ಕಂಥದ್ದು, ಆಗ ಮನೆಯಲ್ಲಿ ಕೂತ್ಕೊಳ್ಳುವಂಥದ್ದು, ಆಗ ಸುಮ್ಮನಿರುವಂಥದ್ದು. ನನ್ನ ಅದೃಷ್ಟ ಚೆನ್ನಾಗಿಲ್ಲ, ನನ್ನ ಹಣೆ ಬರವೇ ಹೀಗೆ ಅಂತ ಹೇಳಿ ದುಃಖ ಪಡುವಂಥದ್ದು, ಇವೆಲ್ಲವನ್ನು ನೋಡಬೇಕಾಗುತ್ತೆ. ಇದಕ್ಕೆ ಮುಂಚಿತವಾಗಿ ಆಲೋಚನೆಯನ್ನು ಮಾಡಿದರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಅದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಮನಸ್ಥಿತಿಯನ್ನು ಮೊದಲು ಬದಲಾಯಿಸ್ಕೊಳ್ಳಿ. ಸರಿಯಾಗಿರುವಂತಹ ವಿಚಾರವನ್ನು ಸರಿ ಅಂತ ಒಪ್ಕೊಳ್ಬೇಕು. ತಪ್ಪಿರುವಂತಹದ್ದನ್ನು ತಿದ್ದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಬೇರೆಯವರು ಹೇಳಿದಾಗ್ಯೂ ನಾನು ಆ ತಪ್ಪನ್ನು ತಿದ್ದುಕೊಳ್ಳೋದಿಲ್ಲ ಅಂತ ಹೇಳಿ ಹಠ ಮಾಡಿದರೆ, ನಾನೇ ಅನ್ನುವಂಥದ್ದನ್ನು ಪ್ರದರ್ಶನ ಮಾಡಿದರೆ ಕೆಲವಷ್ಟನ್ನು ಅನುಭವಿಸಿಯೇ ತೀರಬೇಕಾದಂಥದ್ದಿರುತ್ತೆ. ಬೇರೆಯವರಿಗೆ ದುಃಖ ಆಗದೇ ಇರೋ ಹಾಗೆ ಗಮನಿಸ್ಕೊಳ್ಬೇಕು. ನನ್ನ ಹಾಗೆ ಅವರಿಗೊಂದು ಮನಸ್ಸಿದೆ ಅನ್ನುವಂತಹ ಭಾವನೆ ಇದ್ದಾಗ ಬೇರೆಯವರು ನಮ್ಮಿಂದ ದುಃಖಕ್ಕೆ ಕಾರಣ ಆಗೋದಿಲ್ಲ, ಬೇರೆಯವರ ದುಃಖಕ್ಕೆ ನಾವು ಕಾರಣ ಆಗೋದಿಲ್ಲ. ಇದನ್ನು ಗಮನಿಸ್ಕೊಳ್ಬೇಕಾದಂತಹ ವಿಚಾರವಾಗುತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನವಗ್ರಹರಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ. ಸೂರ್ಯ ಚಂದ್ರಾದಿಗಳು ನನ್ನ ಜೀವನದಲ್ಲಿ ಇರತಕ್ಕಂತಹ ಎಲ್ಲ ದೋಷಗಳನ್ನು ನಿವೃತ್ತಿ ಮಾಡಲಿ. ಒಂದೊಂದು ಗ್ರಹವೂ ಕೂಡ ವಿಶಿಷ್ಟವಾದಂತಹ ಫಲವನ್ನು, ಸ್ಥಾನ ಮಾನಗಳನ್ನು ನನಗೆ ಕರುಣಿಸಲಿ. ವಿಶೇಷವಾಗಿ ಚಂದ್ರಗ್ರಹ ನನ್ನ ಮನಸ್ಥಿತಿಯನ್ನು ಧನಾತ್ಮಕವಾಗಿ ಪರಿವರ್ತನೆ ಮಾಡಲಿ ಅಂತಕ್ಕಂತಹ ಪ್ರಾಮಾಣಿಕ ಪ್ರಾರ್ಥನೆ ನಿಮ್ಮದಾಗಿದ್ದರೆ ಬದಲಾವಣೆಗೆ ಅವಕಾಶ ಇದೆ. ಶುಭವಾದ. ಮಕರ ರಾಶಿ, ನಿಮ್ಮ ಅಧಿಕಾರ, ನಿಮ್ಮ ಹಕ್ಕು ಸಮರ್ಥವಾಗಿ ಬಳಸ್ಕೊಳ್ಬೇಕಾದಂತಹ ಒಂದು ದಿನ. ಇದರಲ್ಲಿ ನೀವು ರಾಜಿಯನ್ನು ಮಾಡಿಕೊಂಡ್ರೆ ಯಾರೂ ಕೂಡ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ ಅಂತ ಅರ್ಥ. ಉನ್ನತ ಹುದ್ದೆಯಲ್ಲಿ ಇರತಕ್ಕಂಥವರಿಗೆ ಅವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು ತೊಂದರೆ ಮಾಡ್ತಾರೆ, ಮೇಲಧಿಕಾರಿಗಳಿಗೆ ಈ ಭಯವನ್ನು ಹುಟ್ಟಿಸ್ತಾರೆ ಅಂತಕ್ಕಂಥದ್ದನ್ನು ಗಮನಿಸಬೇಕು. ತಾವು ಕ್ಷಮೆಯನ್ನು ಯಾಚನೆ ಮಾಡಬೇಕಾದಂತಹ ಪ್ರಸಂಗ ಬರಬಹುದು, ಸಾರಿ ಕೇಳಬೇಕಾಗಬಹುದು. ಆ ರೀತಿ ಪರಿಸ್ಥಿತಿಯನ್ನು ತಂದುಕೊಳ್ಳುವಂಥದ್ದು ಬೇಡ ಅನ್ನುವಂಥದ್ದು ಸಲಹೆ. ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು. ಅವರ ಸಮಸ್ಯೆಗಳನ್ನು, ಅವರು ಯಾಕೆ ನಿಮ್ಮನ್ನು ದೂರ್ತಾ ಇದ್ದಾರೆ, ನಿಮ್ಮನ್ನು ಯಾಕೆ ನಿಷ್ಠೂರ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅವರ ಮನಸ್ಸನ್ನು ಅರಿತು ಬುದ್ಧಿವಂತಿಕೆಯಿಂದ ನಿಮ್ಮ ಸ್ಥಾನಮಾನಕ್ಕನುಗುಣವಾಗಿ ನೀವು ನಡೆಕೊಂಡು ಅವರಿಗೆ ಸರಿಯಾದಂತಹ ತಿಳುವಳಿಕೆಯನ್ನು ಹೇಳಿ ಹೊರಬರಬೇಕೇ ಹೊರತು ಅಧಿಕಾರ ಬಲದಿಂದ ನಾನೇನೋ ಮಾಡ್ತೀನಿ ಅಂತ ಹೋದರೆ ಅದು ನಿಮಗೆ ಅವಮಾನವೇ ಹೊರತು ಬೇರೆ ಅಲ್ಲ ಅನ್ನುವಂಥದ್ದು. ನಿಮ್ಮದು ಒಂದೇ ಹುದ್ದೆ, ಒಬ್ಬರೇ ಕೂತಿರ್ತೀರಿ. ನಿಮ್ಮ ಕೈ ಕೆಳಗೆ 100 ಜನ ಕೆಲಸ ಮಾಡ್ತಾ ಇದ್ದರೆ ಅವರೆಲ್ಲರೂ ಒಟ್ಟಾದರೆ ನಿಮ್ಮ ಸ್ಥಾನಕ್ಕೆ ಚ್ಯುತಿ ಬರ್ತಕ್ಕಂಥದ್ದು ಇರುತ್ತೆ. ಅದನ್ನು ಯಾವುದೇ ರೀತಿಯ ದುರಹಂಕಾರದಿಂದ ನೀವು ಬದಲಾಯಿಸ್ತೀನಿ ಅಂತ ಹೇಳಿ ಹೋದರೆ ಅದು ಆಗದೇ ಇರತಕ್ಕಂಥದ್ದಾಗತ್ತೆ. ವಿಶೇಷವಾಗಿ ಈಶ್ವರನನ್ನು ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ. ವಾಹನಂ ವೃಷಭೋಯಸ್ಯ ವಾಸುಕಿಃ ಕಂಠಭೂಷಣಂ ವಾಮೇ ಶಕ್ತಿಧರಂ ವಂದೇ ವಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿವಸ ಗ್ರಹಗತಿಯ ದೃಷ್ಟಿಯಿಂದ ಹಣಕಾಸಿನ ಸಮಸ್ಯೆ ಉಂಟಾಗತ್ತೆ ಅನ್ನುವಂಥದ್ದು ಸೂಚನೆ.
ನಮ್ಮದಲ್ಲದೇ ಇರತಕ್ಕಂತಹ ವ್ಯವಹಾರಕ್ಕೆ ನಾವು ಕೈ ಹಾಕಿದಾಗ ಈ ರೀತಿಯ ಕಷ್ಟ ನಷ್ಟಗಳನ್ನು ನೋಡಬೇಕಾಗುತ್ತೆ. ಅದಿಲ್ಲ ನಮ್ಮ ಪಾಡಿಗೆ ನಾವಿದ್ದೀವಿ ಅನ್ನೋದಾದರೆ ಯಾವ ಸಮಸ್ಯೆಯೂ ಕೂಡ ಬರೋದಿಲ್ಲ. ಆದರೆ ಸುಮ್ಮನೆ ಕೂತಿದ್ದಂಥವ್ರನ್ನೂ ಕೂಡ ಈ ಗ್ರಹಗತಿ ಅಂತಕ್ಕಂಥದ್ದು ಬಿಡೋದಿಲ್ಲ. ಅದಕ್ಕೆ ಮುನ್ನೆಚ್ಚರಿಕೆ ಬೇಕು. ಆ ಎಚ್ಚರಿಕೆಯನ್ನು ನಾವು ವಹಿಸಿದಾಗ ಯಾವುದೇ ರೀತಿಯ ಅವಘಡಗಳು ನಮ್ಮ ಜೀವನದಲ್ಲಿ ಆಗದೇ ಇರತಕ್ಕಂಥದ್ದಾಗುತ್ತೆ. ಹಿಂದೆ ಸಂಗ್ರಹ ಮಾಡಿಟ್ಟಿದ್ದಂತಹ ಹಣ ಅದಕ್ಕೇನೋ ಸಂಚು ಬರ್ತಕ್ಕಂಥದ್ದಿದೆ. ಯಾವುದೋ ಅಲ್ಪ ಸ್ವಲ್ಪ ಹಣವನ್ನು ಕೂಡಿಟ್ಟಿಸಿರ್ತೀರಿ, ಆ ಹಣವೂ ಕೂಡ ಯಾವುದೋ ಕೆಲಸಕ್ಕೆ ಬೇಡದೇ ಇರತಕ್ಕಂಥದ್ದಕ್ಕೆ ಅನರ್ಥವಾಗಿ ಖರ್ಚಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೂಡಿಕೆ ಮಾಡಿದಂತಹ ಹಣವೂ ಕೂಡ ಬೇರೆಯವರ ಪಾಲಾಗ್ತಕ್ಕಂಥದ್ದು, ಕೋರ್ಟು ಕಚೇರಿ ಇತ್ಯಾದಿಗಳನ್ನು ಏರಬೇಕಾದಂತಹ ಸೂಚನೆಗಳು ನಿಮಗೆ ಕಾಣುವಂಥದ್ದಾಗತ್ತೆ. ನನ್ನ ಹಣ ಹೋಯ್ತಲ್ಲ ಅಂತ ಹೇಳಿ ದುಃಖವನ್ನು ಪಡಬೇಕಾಗತ್ತೆ. ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಈ ದೇವತೆಗಳನ್ನು ಉಪಾಸನೆ ಮಾಡಿ ಪ್ರಾರ್ಥನೆ ಮಾಡಿ ಸಂಗ್ರಹ ಮಾಡಿಟ್ಟಿದ್ದಂತಹ ಹಣ ನಿಮ್ಮಿಂದ ದೂರವಾಗಿದ್ದರೆ, ದೂರವಾಗುವುದಾದರೆ ಪುನಃ ನಿಮ್ಮ ಕೈ ಸೇರಲಿ, ನಿಮ್ಮ ನಿತ್ಯ ಜೀವನಕ್ಕೆ ಅದು ಅನುಕೂಲಕರವಾಗಿ ಸಹಾಯವನ್ನು ಮಾಡಲಿ ಅಂತಕ್ಕಂಥದ್ದು ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಪ್ರವಾಸಕ್ಕೆ ಪ್ರಯಾಣಕ್ಕೆ ಯೋಗ್ಯವಾದಂತಹ ದಿವಸ ಇದು. ಹಾಗಾಗಿ ಯಾವುದಾದ್ರೂ ಒಂದು ಉದ್ದೇಶವನ್ನಿಟ್ಟುಕೊಂಡು ಪ್ರಯಾಣವನ್ನು ಪ್ರವಾಸವನ್ನು ಮಾಡಬೇಕು ಅಂತ ಹೊರಟ್ರೆ ನಿಮಗೆ ಅದರಿಂದ ಅನುಕೂಲ ಇದೆ, ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಿದೆ. ಕುಟುಂಬ ಸದಸ್ಯರ ಜೊತೆಯಲ್ಲಿ ಪ್ರಯಾಣವನ್ನು ಮಾಡಿದಾಗ ಇನ್ನಷ್ಟು ಮತ್ತಷ್ಟು ಆನಂದವನ್ನು ಹೊಂತೀರಿ. ಸ್ನೇಹಿತರ ಜೊತೆಯಲ್ಲೂ ಕೂಡ ನಿಮಗೆ ಆನಂದ ಸಿಕ್ಕುವಂಥದ್ದಾಗತ್ತೆ. ಯಾವುದೇ ಫೋನ್ ಕರೆಗಳಾಗಲಿ ಸಂದೇಶಗಳಾಗಲಿ ಬಂದಾಗ ಧೃತಿಗೆಡದಲೆ ಸರಿಯಾದಂತಹ ಉತ್ತರವನ್ನು ತಾಳ್ಮೆಯಿಂದ ಕೊಡಬೇಕು. ನಿಮ್ಮದು ಅಲ್ಲದೇ ಇರತಕ್ಕಂತಹ ವಿಚಾರ ಆದರೂ ಕೂಡ ನೀವು ತಾಳ್ಮೆಯನ್ನು ಕಳ್ಕೊಂಡ್ರೆ ಅದರ ಪ್ರಭಾವ ದುಷ್ಪರಿಣಾಮ ನಿಮ್ಮ ಮೇಲೆ ಆಗ್ತಕ್ಕಂಥದ್ದು. ಯಾರೋ ಒಂದು ಫೋನನ್ನು ಮಾಡ್ತಾರೆ, ಅದಕ್ಕೆ ಸಿಟ್ಟಿಗೆ ಹೇಳ್ತಕ್ಕಂಥದ್ದು, ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮಗೇ ಅದು ತೊಂದರೆಗೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಮಾತಿನಿಂದ ನಿಮ್ಮ ಗೌರವಕ್ಕೆ ಧಕ್ಕೆ ಬರುತ್ತೆ. ಅರ್ಥ ಮಾಡ್ಕೊಳ್ಬೇಕು ಇದನ್ನ. ನೀವಾಡುವಂತಹ ಮಾತು ನಿಮ್ಮ ಸ್ಥಾನಮಾನವನ್ನು ಕುಗ್ಗಿಸ್ಬಿಡುತ್ತೆ. ಅಂತಂದರೆ ನಿಮ್ಮ ಮಾತು ಶುದ್ಧವಾಗಿಲ್ಲ, ಸರಿಯಾಗಿಲ್ಲ, ನಿಮ್ಮ ನುಡಿ ಸರಿಯಾಗಲಿಲ್ಲ ಅನ್ನುವಂತಹ ತೀರ್ಮಾನ ಅಲ್ಲಿ ಆಗ್ತಕ್ಕಂಥದ್ದಾಗುತ್ತೆ. ರಾಹುಗ್ರಹವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಯಾರ ಜಾತಕದಲ್ಲಿ ಲಗ್ನದಿಂದ 2ನೇ ಮನೆಯಲ್ಲಿ ರಾಹು ಇರ್ತಾನೋ ಅಂಥವರು ವಾಚಾಳಿಗಳಾಗಿರ್ತಾರೆ. ಇದು ಜ್ಯೋತಿಷ್ಯ ತೀರ್ಮಾನ ಮಾಡ್ತಕ್ಕಂತಹ ವಿಚಾರ. ಅಂತಹ ಮಾತು ಯಾರನ್ನೂ ಕೂಡ ನೋಡೋದಿಲ್ಲ. ಅವರ ಮನಸ್ಸಿಗೆ ಏನು ಬರುತ್ತೋ ಆ ರೀತಿಯಲ್ಲಿ ಮಾತುಗಳನ್ನು ಆಡ್ತಾರೆ. ಆ ತಪ್ಪು ಒಪ್ಪುಗಳ ಮಾತಿನ ಶುದ್ಧತೆಯ ಪರಿಜ್ಞಾನ ಅವರಿಗೆ ಇರುವುದಿಲ್ಲ. ಒರಟುತನದ ಮಾತು ಅವರ ಗೌರವಕ್ಕೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ರಾಹುವಿನ ಅನುಗ್ರಹ ನಿಮ್ಮ ಮೇಲಿರಲಿ. ವಾಕ್ ಶುದ್ಧವಾಗಲಿ. ಶುಭವಾಗಲಿ.